ಜಗತ್ತು ಎಷ್ಟು ಮುಂದುವರಿದಿದೆ, ಆದರೆ ಯುದ್ಧ ಮಾತ್ರ ಇನ್ನೂ ನಿಂತಿಲ್ಲ. ಮನುಷ್ಯ ಯಾಕೆ ಇನ್ನೂ ಕೂಡ ಯುದ್ಧ ಮಾಡ್ತಾ ಇದ್ದಾನೆ? ಈ ಜಗತ್ತಿನಲ್ಲಿ ಹಲವು ಕಡೆ ಯುದ್ಧ ನಡೀತಾ ಇದೆ. ಅಲ್ಲಿ ಗುಂಡಿನ ಸದ್ದು, ಭಯದಿಂದ ಓಡುವ ಮಕ್ಕಳು, ಕಣ್ಣೀರಿನಿಂದ ಪ್ರಾರ್ಥಿಸುವ ತಾಯಂದಿರು. ಯುದ್ಧ ಯಾರಿಗೂ ಲಾಭ ಕೊಡೋದಿಲ್ಲ. ಯುದ್ಧದಲ್ಲಿ ಗೆಲ್ಲೋರು ಕೂಡ ಯಾರೂ ಇಲ್ಲ. ಸೋಲುವುದು ಮಾತ್ರ ಮಾನವೀಯತೆ. ಒಂದು ಬಾಂಬ್ ಸಿಡಿದರೆ ಒಂದು ಮನೆ ಮಾತ್ರ ಅಲ್ಲ, ಒಂದು ಕುಟುಂಬದ ಕನಸುಗಳು ಚೂರು ಚೂರು ಆಗುತ್ತದೆ. ಒಬ್ಬ ತಂದೆ ತನ್ನ ಮಗನನ್ನು ಕಳೆದುಕೊಳ್ಬಹುದು, ಒಂದು ಮಗು ತನ್ನ ಭವಿಷ್ಯವನ್ನ ಕಳೆದುಕೊಳ್ಬಹುದು. ನಾವು ಯೋಚನೆ ಮಾಡಬೇಕು, ಈ ಜಗತ್ತು ನಮ್ಮೆಲ್ಲರದು ಅಲ್ವಾ? ಹಾಗಿದ್ದರೆ ನಾವು ಯಾಕೆ ಹಂಚಿಕೊಳ್ಳಲು ಕಲಿತಾ ಇಲ್ಲ? ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ ಮನುಷ್ಯನಿಗೆ ವಿರೋಧಿಯಾಗುವುದು ಯಾಕೆ? ಪ್ರತಿ ಧರ್ಮವು ಶಾಂತಿಯನ್ನು ಕಲಿಸ್ತದೆ, ಪ್ರತಿ ದೇವರು ಪ್ರೀತಿಯನ್ನು ಬೋಧಿಸ್ತಾನೆ. ಹಾಗಾದರೆ ನಾವು ಮಾತ್ರ ಯಾಕೆ ದ್ವೇಷವನ್ನು ಆಯ್ಕೆ ಮಾಡ್ತೇವೆ? ಇವತ್ತು ನಮಗೆ ಬೇಕಾಗಿರುವುದು ಶಸ್ತ್ರಾಸ್ತ್ರಗಳ ಶಕ್ತಿ ಅಲ್ಲ, ಮನಸ್ಸಿನ ಶಕ್ತಿ. ಮಾತಾಡಿದ್ರೆ ಎಲ್ಲವೂ ಸಮಸ್ಯೆ ಪರಿಹಾರ ಆಗ್ಬಹುದು, ಆದ್ರೆ ಗುಂಡು ಹೊಡೆದ್ರೆ ಗಾಯ ಮಾತ್ರ ಉಳಿಯುತ್ತದೆ. ಒಬ್ಬ ನಾಯಕ ಕೋಪದಲ್ಲಿ ನಿರ್ಧಾರ ಮಾಡಿದರೆ ಲಕ್ಷಾಂತರ ಜನರು ಅದರ ಬೆಲೆ ಕಟ್ಟಬೇಕು. ನಾವು ಸಾಮಾನ್ಯ ಜನರು ಏನು ಮಾಡಬಹುದು ಅಂತ ಹೇಳಿದ್ರೆ, ನಾವು ಕನಿಷ್ಠ ಪ್ರಾರ್ಥನೆ ಮಾಡಬಹುದು. ನಾವು ದ್ವೇಷವನ್ನ ಹಂಚಬಾರದು. ನಾವು ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿಯ ಸಂದೇಶವನ್ನು ಹಂಚಬಹುದು. ಒಂದು ಚಿಕ್ಕ ದೀಪವು ಕತ್ತಲನ್ನು ಓಡಿಸಬಹುದಲ್ಲ? ಹಾಗಾದರೆ ನಮ್ಮ ಸಣ್ಣ ಸಣ್ಣ ಶಾಂತಿಯ ಪ್ರಯತ್ನಗಳು ಈ ಜಗತ್ತಿಗೆ ಬೆಳಕು ಕೊಡಲ್ವಾ? ನಮ್ಮ ಮಕ್ಕಳಿಗೆ ಯುದ್ಧದ ಕಥೆಗಳು ಬೇಡ, ಶಾಂತಿಯ ಕಥೆಗಳು ಬೇಕು. ಅವರ ಕನಸುಗಳಲ್ಲಿ ಗುಂಡಿನ ಸದ್ದು ಇರಬಾರ್ದು, ಹಕ್ಕಿಗಳ ಕೂಗು ಇರಬೇಕು. ಇವತ್ತು ಒಂದು ಪ್ರತಿಜ್ಞೆಯನ್ನ ಮಾಡೋಣ, ದ್ವೇಷಕ್ಕಿಂತ ಪ್ರೀತಿಯನ್ನು ಆಯ್ಕೆ ಮಾಡೋಣ, ಯುದ್ಧಕ್ಕಿಂತ ಶಾಂತಿಯನ್ನು ಆಯ್ಕೆ ಮಾಡೋಣ. ಯಾಕಂದ್ರೆ ಯುದ್ಧ ಒಂದು ದಿನದಲ್ಲಿ ಮುಗಿಬಹುದು, ಆದರೆ ಅದರ ನೋವು ಹಲವು ವರ್ಷಗಳು ಉಳಿತದೆ. ಆದ್ರಿಂದ ಬನ್ನಿ, ಈ ಜಗತ್ತನ್ನು ಎಲ್ಲ ತರಹದ ಯುದ್ಧಗಳಿಂದ ನಾವು ನಿಲ್ಲಿಸಲು ಪ್ರಯತ್ನ ಮಾಡೋಣ. ಎಲ್ಲಾ ದೇಶಗಳಿಗೆ, ಎಲ್ಲಾ ಜನರಿಗೆ, ಎಲ್ಲಾ ಮಕ್ಕಳಿಗೆ ಶಾಂತಿ ಸಿಗಲಿ, ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಲೆಟ್ ಪೀಸ್ ವಿನ್, ನಾಟ್ ವಾರ್.